ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 35 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ಗಿಡ್ಡ ಬಟಾಣಿ ಸಸ್ಯವನ್ನು ತರದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. ಇಲ್ಲಿ ಗಿಡ್ಡ ಬಟಾಣಿ ಸಸ್ಯ ಸ್ಮಾಲ್ ಟಿ ಅಲ್ಲಿ ತೋರಿಸಿದ್ದಾರೆ, ಅಂದ್ರೆ ಇದು ದುರ್ಬಲ ಗುಣ ಅಂತದನ್ನ ಇಂಡಿಕೇಟ್ ಮಾಡುತ್ತೆ. ಅದೇ ತರ ಕ್ಯಾಪಿಟಲ್ ಟಿ ಅಲ್ಲಿ ತೋರಿಸಿರುವಂತದ್ದು ಎತ್ತರದ ಬಟಾಣಿ ಸಸ್ಯ, ಇದು ಪ್ರಬಲ ಗುಣವನ್ನ ಪ್ರತಿನಿಧಿಸುತ್ತೆ. ಈಗ ಇವೆರಡನ್ನ ಸಂಕರಣಗೊಳಿಸಲಾಗಿದೆ. ಟಿ ಇನ್ನೊಂದ್ರಲ್ಲಿ ಸ್ಮಾಲ್ ಟಿ, ಇದು ಗಿಡ್ಡ. ಈಗ ಲಿಂಗಾಣುವಿನಲ್ಲಿ ಕೇವಲ ಒಂದು ಮಾತ್ರ ಬರುತ್ತೆ, 2 ಕಾಪಿಯಲ್ಲಿ ಒಂದು ಮಾತ್ರ ಲಿಂಗಾಣುವಿನಲ್ಲಿ ಬರುತ್ತೆ. ಈಗ F1 ನಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು F1 ಪೀಳಿಗೆಯಲ್ಲಿ. ಇದ್ರ ಅರ್ಥ ಏನು ಅಂದ್ರೆ ಬಟಾಣಿ ಗಿಡದ ಎತ್ತರಕ್ಕೆ ಸಂಬಂಧಿಸಿದಂತೆ 2 ಕಾಪಿ ಇರುತ್ತೆ. ಅದು ಎತ್ತರವಾಗಿ ಹುಟ್ಟಬಹುದು ಅಥವಾ ಗಿಡ್ಡವಾಗಿ ಹುಟ್ಟಬಹುದು. ಈಗ ನೆಕ್ಸ್ಟ್ F2 ಪೀಳಿಗೆಯಲ್ಲಿ ಬರುವಂತಹ ಗಿಡ ಯಾವ ಲಿಂಗಾಣು ಬಂದಿದೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಲಿಂಗಾಣುವಿನಲ್ಲಿ ಸ್ಮಾಲ್ ಟಿ. F1 ಜನರೇಷನ್ ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನುವಂತಹ 2 ಕಾಪಿ ಇತ್ತು. ಈಗ ಈ ಲಿಂಗಾಣು ಅದರಲ್ಲಿ ಕ್ಯಾಪಿಟಲ್ ಟಿ ಬಂದ್ರೆ ಅಂದ್ರೆ ಎತ್ತರದ ಗುಣ ಬಂದಿದೆ, ಅಥವಾ ಲಿಂಗಾಣುವಿನಲ್ಲಿ ಗಿಡ್ಡ ಬಟಾಣಿ ಸಸ್ಯವಾಗುವಂತಹ ಗುಣವೂ ಬಂದಿರಬಹುದು. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೀತಾ ಇರೋದ್ರಿಂದ ಇಲ್ಲೂ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಅಂತ ಬರ್ಕೊಳ್ಳೋದು. ಚಕ್ಕರ್ ಬೋರ್ಡ್ ಅನ್ನ ಬರೀರಿ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅದೇ ತರ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಇದು F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವಾಗಿದೆ. ಚಕ್ಕರ್ ಬೋರ್ಡ್ನ ಸಹಾಯದಿಂದ ನಾವು ವ್ಯಕ್ತಪಡಿಸಿದ್ದೇವೆ. ಥ್ಯಾಂಕ್ ಯು.